$245. $230, $230, $350. ಮೇರಿಯಲ್ಲಿ ತುಂಬಾ ಜನ ಹಾಕಿದ್ದಾರೆ ಸರ್ ಇವಾಗ. ಮಾರ್ಕೆಟ್ ಅಲ್ಲಿ ಸಮೀರ ಟೊಮೆಟೊ ಹೋದ್ರೆ ಹೆಂಗೆ ರೆಸ್ಪಾನ್ಸ್? ಲಾಸ್ಟ್ ಇಯರ್ ನಂದು ಒಂದ್ಸತಿ ಟಾಪ್ ಮಾರಿತ್ತು. ಟಾಪ್ ಹೋಗಿ ಫಸ್ಟ್ ಟೈಮ್ ಅಲ್ಲ, ಇದು ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ತುಂಬಾನೇ ಚೆನ್ನಾಗಿದೆ, ಅದಕ್ಕೆ ಮತ್ತೆ ಸೆಕೆಂಡ್ ಟೈಮ್ ಸಮ್ಮರಲ್ಲಿ ಇದೇ ಆಯ್ಕೆ ಮಾಡ್ಕೊಂಡೆ ನಾನು. ಲಾಸ್ಟ್ ಇಯರು ಚೆನ್ನಾಗಿ ಬಂದಿತ್ತು, ಈ ಇಯರು ಚೆನ್ನಾಗೇ ಬಂದಿದೆ. ಅಂದರೆ ನೀವು ಸಮ್ಮರಲ್ಲಿ ಉಣ್ತಾ ಇದ್ದೀರಾ? ಹೌದು ಸರ್. ನಾನು ರೋಣೂರು ಒಂದು ಗ್ರಾಮ. ಈ ಗ್ರಾಮದಲ್ಲಿ ಚಿಗುರು ಸೀಡ್ಸ್ ಸಮೀರ ಗಿಡವನ್ನು ಬೆಳೆದು ಒಳ್ಳೆ ಬೆಳೆ ತೆಗೆದಿದ್ದಾರೆ. ರೋಣೂರು ಒಂದು ಗ್ರಾಮ. ಈ ಗ್ರಾಮದಲ್ಲಿ ಚಿಗುರು ಸೀಡ್ಸ್ ಸಮೀರ ಗಿಡವನ್ನು ಬೆಳೆದು ಒಳ್ಳೆ ಬೆಳೆ ತೆಗೆದಿದ್ದಾರೆ. ಗಿಡದ ತುಂಬ ಕಾಯಿ ಇದೆ, ನೀವು ನೋಡ್ತಾ ಇದ್ದೀರಾ. ಸಕ್ಕತ್ತಾಗಿ ಬಂದಿದೆ ಕಾಯಿ, ಮಾತ್ರ ಭಾಳ ಸಮೃದ್ಧವಾಗಿ ಈ ಗಿಡ ಕಾಯಿಯನ್ನು ತೆಳ್ಳಿದೆ. ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ರೈತರನ್ನ ಕೇಳೋಣ ಒಮ್ಮೆ ಏನು ಹೇಳ್ತಾರೆ ಸಮೀರ ಸೀಡ್ಸ್ ಬಗ್ಗೆ ರೈತರು ಏನು ಹೇಳ್ತಾರೆ ಅಂತ ಒಮ್ಮೆ ತಿಳ್ಕೊಳ್ಳೋಣ. ಏಕೆಂದರೆ ರೈತರಿಗೆ ಆದಷ್ಟು ಒಳ್ಳೆ ಮಾಹಿತಿ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ. ನಾನು ನೋಡ್ದಂಗೆ ಒಳ್ಳೆ ಫಸಲು ತೆಳ್ಳಿದೆ ಗಿಡ, ಭಾಳ ಚೆನ್ನಾಗಿ ಕಾಯಿ ಬಂದಿದೆ ನೋಡಿ. ಕೊನೆವರೆಗೂ ಕಾಯಿ ಬಿಟ್ಟಿದೆ, ಬುಡದಿಂದ ಹಿಡಿದು ಕೊನೆವರೆಗೂ ಎಲೆ ಇರೋವರೆಗೂ ಫುಲ್ ಕಾಯಿ ಬಿಟ್ಟಿದೆ. ರೋಣೂರಲ್ಲಿ ಒಬ್ಬರು ರೈತರು ವರುಣ್ ಅಂತ, ಇವರು ಸಮೀರನ ಬೆಳೆದಿದ್ದಾರೆ. ಇವ್ರ ಹತ್ರ ಕೇಳೋಣ. ಸರ್ ನಮಸ್ಕಾರ ವರುಣ್ ಅವರೇ, ನೀವು ಈ ಟೊಮೆಟೊ ಬೆಳೆದಿದ್ದಾರೆ, ಈ ತಳಿ ಯಾವುದು ಸರ್ ಇದು? ಸರ್ ಇದು ಚಿಗುರು ಕಂಪ್ನಿಯವ್ರದ್ದು ಸಮೀರ ಅಂತ ಸರ್. ಹಾಂ, ಹೇಗಿದೆ ಸರ್ ಇದರ ಅನುಭವ ಹೇಗಿದೆ ಸರ್ ನಿಮ್ಗೆ? ಏನು ಫಸ್ಟ್ ಟೈಮ್ ಅಲ್ಲ, ಇದು ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ತುಂಬಾನೇ ಚೆನ್ನಾಗಿದೆ, ಅದಕ್ಕೆ ಮತ್ತೆ ಸೆಕೆಂಡ್ ಟೈಮ್ ಸಮ್ಮರಲ್ಲಿ ಇದೇ ಆಯ್ಕೆ ಮಾಡ್ಕೊಂಡೆ ನಾನು. ಲಾಸ್ಟ್ ಇಯರು ಚೆನ್ನಾಗಿ ಬಂದಿತ್ತು, ಈ ಇಯರು ಚೆನ್ನಾಗೇ ಬಂದಿದೆ. ಅಂದರೆ ನೀವು ಸಮ್ಮರಲ್ಲಿ ಉಣ್ತಾ ಇದ್ದೀರಾ? ಹೌದು ಸರ್, ನಾನು ಸಮ್ಮರಲ್ಲಿ ಉಣ್ತಾ ಇದ್ದೀನಿ. ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಯಾರಾದರೂ ಉಣ್ಕೋಬೋದು, ಮೇಂಟೆನೆನ್ಸ್ ಈಸಿ. ಹೌದಾ? ಮೇಂಟೆನೆನ್ಸ್ ಕಮ್ಮಿ ಇದು. ಅಷ್ಟು ನಿಮಗೆ ಔಷಧಿ ಹೊಡಿಯೋದೆಲ್ಲ ಸ್ವಲ್ಪ ನಿಮಗೆ ಇದಾಗುತ್ತೆ, ಬೆನಿಫಿಷರಿಯಾಗೇ ಇದೆ. ಹೌದಾ? ಪಕ್ಕ. ಯಾಕೆಂದರೆ ರೈತರ ಮಾತು ಕೇಳಿ ನಂಬಿ ಗಿಡ ಹಾಕ್ತಾರೆ. ಅದರಿಂದ ನಿಮ್ಮ ಮಾತನ್ನ ನೀವು ಪಕ್ಕ ಅಂತ ಹೇಳ್ಬಿಟ್ರೆ. ನಮ್ಮ ಏರಿಯಲ್ಲಿ ತುಂಬ ಜನ ಹಾಕಿದ್ದಾರೆ ಸರ್ ಇವಾಗ. ಹಾಕಿದಾರಾ? ಫಸಲು ಚೆನ್ನಾಗಿ ಬಿಡುತ್ತಾ ಸರ್? ಮಾಮೂಲಿ ದಿನ ಎಲ್ಲರೂ ಉಣ್ತಾರಲ್ಲ, ಆ ಗಿಡಕ್ಕೂ ಈ ಗಿಡಕ್ಕೂ ಏನು ವ್ಯತ್ಯಾಸ ಇದೆ ಸರ್? ಏನು ದೊಡ್ಡ ವ್ಯತ್ಯಾಸ ಏನಿರಲ್ಲ. ಇಳುವರಿಯಲ್ಲಿ ತುಂಬ ಚೆನ್ನಾಗಿದೆ. ಮೇಯ್ನ್ ನಮಗೇನು ಅಂದರೆ ಮೇಂಟೆನೆನ್ಸ್ ಈಸಿ ಇದೆ. ಮೇಂಟೆನೆನ್ಸ್ ಕಮ್ಮಿ ಬರುತ್ತೆ? ಕಮ್ಮಿ ಇದೆ. ನಮಗೆ ವೈರಸ್ಸು ಇದೆಲ್ಲ ಸ್ವಲ್ಪ ರೆಸಿಸ್ಟೆಂಟ್ ಇದೆ. ಮಾರ್ಕೆಟಲ್ಲಿ ಸಮೀರ ಟೊಮೆಟೊ ಹೋದ್ರೆ ಹೆಂಗೆ ರೆಸ್ಪಾನ್ಸ್? ಲಾಸ್ಟ್ ಇಯರ್ ನಂದು ಒಂದ್ಸತಿ ಟಾಪ್ ಮಾರಿತ್ತು. ಟಾಪ್ ಹೋಗಿತ್ತು. ಈ ವರ್ಷ ಚೆನ್ನಾಗಿದೆ, ಅದೇನು ಇಶ್ಯೂ. ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಸೈಜು ಕೊನೆಯಿಂದ ಲಾಸ್ಟ್ವರೆಗೂ ಒಂದೇ ಥರ ಕೊಡುತ್ತಾ? ಹೌದು ಸರ್, ನೋಡಿ ಒಂದೇ ಯೂನಿಫಾರ್ಮ್ ಸೈಜ್ ಇದೆ. ಯೂನಿಫಾರ್ಮ್ ಸೈಜು. ಆಮೇಲೆ ಕಾಯಿ ಗಜ್ಜಿ ಇಲ್ಲ, ಚೆನ್ನಾಗಿ ಒಳ್ಳೆ ಶೈನಿಂಗ್ ಬರುತ್ತೆ. ಗಜ್ಜಿ ಸ್ವಲ್ಪ ತಡ್ಕೊಳ್ಳುತ್ತೆ, ಇದು ಗಜ್ಜಿ ತಡ್ಕೊಳ್ಳುತ್ತೆ. ಫ್ರೂಟ್ ರಾಟು ಮತ್ತೆ ನಿಮಗೆ ಬಂದ್ಬಿಟ್ಟು ಲೀಫ್ ಸ್ಪಾಟ್ಸು ಇದೆಲ್ಲ ತುಂಬಾನೇ ಇದು ಒಳ್ಳೆ ತಳಿ. ಸ್ವಲ್ಪ ಇದು ಮಾಡ್ಕೊ ರೆಸಿಸ್ಟೆನ್ಸ್ ಇದೆ ಇದಕ್ಕೆ. ಹೌದಾ?
ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಈ ಕಂಪನಿಯವ್ರಿಗೆ ಸಮೀರಾ ಸೀಡ್ಸ್ ಕಂಪನಿಯವ್ರಿಗೆ ಏನಾದರೂ ನೀವು ಹೇಳಬೇಕು ಅಂತ ಹೇಳೋದಾದರೆ? ಇನ್ನು ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಮಾಡಿಸಿ ಅಂತ. ಹೌದಾ? ಇದು ಪರ್ಸ್ನಲ್ ಆಗಿ ಚಿಗುರು ಸೀಡ್ಸ್ ಸಮೀರಾ ಕಂಪನಿಯವ್ರಿಗೆ ಅವ್ರಿಗೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅವ್ರಿಗೆ ಒಂದು ಚಿಕ್ಕ ರಿಕ್ವೆಸ್ಟು, ಇದನ್ನು ಇನ್ನು ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ಅಂದರೆ ಇನ್ನು ಸ್ವಲ್ಪ ಗಟ್ಟಿ ಬರೋ ಥರ ಏನಾದರೂ ಡೆವಲಪ್ ಮಾಡೋಗಿದ್ರೆ ಇದು ದಿ ಬೆಸ್ಟ್ ಟೊಮೆಟೊ ಆಗುತ್ತೆ. ಹೌದಾ? ಬೆಸ್ಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಚೆನ್ನಾಗಾಗುತ್ತೆ ಅಂತ. ಸ್ವಲ್ಪ ಇನ್ನು R&D ಸ್ವಲ್ಪ ಮಾಡಿ ಅದನ್ನು ಇನ್ನು ಸ್ವಲ್ಪ ಡೆವಲಪ್ ಮಾಡಬೇಕಷ್ಟೇ ಅವರು. ಥ್ಯಾಂಕ್ ಯು ಸರ್. ಸೊ ರೈತರಿಗೆ ಇದನ್ನು ಬೆಳೆ ಬೆಳೆಯೋದ್ರಿಂದ ನಿಮಗೆ ಮೇಂಟೆನೆನ್ಸ್ ಖರ್ಚು ಕಮ್ಮಿ ಬರುತ್ತೆ ಅಂತ ಹೇಳ್ಬಿಟ್ಟು ವರುಣ್ ಸರ್ ಅವ್ರು ಹೇಳ್ಕೊಟ್ಟಿದ್ದಾರೆ.